ಹಲೋ ಎವ್ರಿವನ್, ನನ್ನ ಹೆಸರು ಸುಧಾ ಸುನಿಲ್. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅನ್ಪ್ಲಾನ್ ಟ್ರಿಪ್ ಮಾಡ್ತಾಯಿದ್ದೀವಿ. ಸೊ ನಾವು ಇವತ್ತು ಬೆಂಗಳೂರು ನಾಗರಬಾವಿಯಿಂದ ಬೈಂದೂರು ಕುಂದಾಪುರ ಹತ್ರ ಇರೋ ನಮ್ಮ ಕಸಿನ್ ಮನೆಗೆ ಹೊರಟಿದ್ದೀವಿ. ಸೊ ಅದಕ್ಕೆ ನಾವು ಸೆಲೆಕ್ಟ್ ಮಾಡಿರೋ ರೂಟ್ ಬಂದು ನಾಗರಬಾವಿ ಟು ನೆಲಮಂಗಲ ವಯಾ ಹಾಸನ್ ರೂಟ್. ಅಲ್ಲಿಂದ ಸಕಲೇಶ್ಪುರ, ಪುತ್ತೂರು, ಮಂಗಳೂರು, ಉಡುಪಿ, ಕುಂದಾಪುರ. ಸೊ ನಮ್ಮ ಕಸಿನ್ ಮನೆ ಆಲ್ಮೋಸ್ಟ್ ಇಲ್ಲಿಂದ 480 ಕಿಲೋಮೀಟರ್ಸ್ ಇದೆ. ಲೆಟ್ಸ್ ಸಿ ನಾವು ಹೇಗೆ ಕವರ್ ಮಾಡ್ತೀವಿ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಇದು ನಮ್ಮ ಫಸ್ಟ್ ವ್ಲಾಗ್. ನೋಡೋಣ ಹೇಗಿರುತ್ತೆ ಅಂತ. ನೀವು ಬನ್ನಿ, ಲೆಟ್ಸ್ ಗೋ. ನಮ್ಮ ಕಾರ್ ಡೀಟೇಲ್ಸ್ ಬಂದು ಫೋರ್ಡ್ ಆಸ್ಪೈರ್ ಸೆಡಾನ್ ಬೇಸ್ಡ್ ಕಾರ್ ಆಯಿತಾ, ಪೆಟ್ರೋಲ್ ವೇರಿಯಂಟ್. ಅಪ್ ಆ್ಯಂಡ್ ಡೌನ್ ಆಲ್ಮೋಸ್ಟ್ 1100 ಕಿಲೋಮೀಟರ್ ಆಗುತ್ತೆ. ಲೆಟ್ಸ್ ಸಿ ರೋಡ್ ಜರ್ನಿ ಹೇಗಿರುತ್ತೆ ಅಂತ. ಸೊ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಬೈ ಮಿಸ್ಟೇಕಾಗಿ ಪೋರ್ಟ್ರೈಟ್ ಮೋಡಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡಿಬಿಟ್ಟಿದ್ದೀನಿ. ಅದು ಆ್ಯಕ್ಚುಲಿ ಸುನಿಲಿಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ವ್ಲಾಗ್ ಮಾಡೋ ಇಂಟ್ರೆಸ್ಟಲ್ಲಿ ಮಿಸ್ಟೇಕಾಗಿ ಮಾಡಿರೋದು. ಅದು ಆಮೇಲೆ ಅವನಿಗೆ ಗೊತ್ತಾಗಿ ಚೆನ್ನಾಗಿ ಬೈಸ್ಕೊಂಡಿದ್ದು ಆಯಿತು. ಆಮೇಲೆ ಲ್ಯಾಂಡ್ಸ್ಕೇಪ್ ವೀಡಿಯೋಸ್ ಸ್ಟಾರ್ಟ್ ಮಾಡಿದೆ. ಸೊ ನೀವು ಬೈಕೋಬಿಡಿ ಪ್ಲೀಸ್. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಜಸ್ಟ್ ಮಾಯ್ಶ್ಚರೈಸರ್ಸ್ ಆ್ಯಂಡ್ ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ. ಸೊ ಫೇಸ್ ತುಂಬಾ ಡಲ್ ಆಗಿದೆ. ಆದರೆ ಅವನ್ನ ನೋಡಿ ಎಷ್ಟು ಫ್ರೆಶ್ ಆಗಿದ್ದಾನೆ. ಯಾಕಂದರೆ ಅವ್ನ ಸ್ಕಿನ್ ಕೇರೇ ಮಾಡಲ್ಲ. ಒಂದೊಂದು ಸಾರಿ ಅದೇ ಬೆಸ್ಟ್ ಅಂತ ಅನಿಸುತ್ತಲ್ವ. ಮತ್ತು ನಮಗೆ ಗಣಪತಿ ಸಾಂಗ್ಸ್ ಅಂದರೆ ತುಂಬಾ ಇಷ್ಟ. ಪ್ರತಿ ಸತಿ ಎಲ್ಲಾದರೂ ಹೋಗಲಿ ಫಸ್ಟ್ ಪ್ಲೇ ಆಗೋದೇ ಗಣಪತಿ ಸಾಂಗ್ಸ್. ನಾವು ಬೈಂದೂರು, ಉಡುಪಿ ಜಿಲ್ಲೆ ಹೊರಟಿದ್ದೀವಿ. 5:30 ಮನೆ ಬಿಟ್ಟಿದ್ದೀವಿ. 3 ಎದ್ದು ನಿಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇನೆ. ಹಾಂ, ಲವರ್ಸ್ ಮಾಡ್ತಾ ಇರ್ತಾರೆ, ಬೇಕಾದ್ರೆ ತಗೊಂಬೋದು. ಅದು ನೋಡೋರಿಗೂ ಗೊತ್ತು ಆಯ್ತಾ. 3 ವೆಯ್ಟ್ ಮಾಡ್ತಾ ಇದ್ದೀನಿ ಸ್ನಾನ ಮಾಡಿ ನಿಮ್ಮಿಬ್ಬರಿಗೆ. ಫಸ್ಟ್ ಟೋಲಾ ಸ್ವಲ್ಪ ನಿದ್ದೆ ಮಾಡಲೇಬೇಕು. ಪಾರ್ಲೆಜಿ ನೆಲಮಂಗಲ ವಯ ಪಾರ್ಲೆಜಿ ಫಸ್ಟ್ ಟೋಲ್ ಪಾಸ್ ಆಗ್ತಾ ಇದೀವಿ. ಆಲ್ಮೋಸ್ಟ್ 6 o'clock. ಇನ್ನು ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಾವು ಉಡುಪಿಗೆ ಅಂದರೆ ಇವಾಗ ನಾವು ತಗೋತಾ ಇರೋದು ರೂಟ್ ಬಂದು ಮಂಗಳೂರು ರೂಟು. ಇವಾಗ ನೆಲಮಂಗಲ ಬೈಪಾಸ್ ಎಕ್ಸಿಟ್ ಆಗಿ ಅಲ್ಲಿಂದ ಡೈರೆಕ್ಟ್ ಹಾಸನಿಂದ ಸಕಲೇಶ್ಪುರ, ಅಲ್ಲಿಂದ ಎಷ್ಟೊತ್ತಾಗ್ಬೋದು ಅಪ್ರಾಕ್ಸಿಮೇಟ್ಲಿ? ಆ್ಯಪಲ್ಲೇ 8.5 hours ತೋರಿಸುತ್ತೆ. ಬಟ್ ರಿಸ್ಕ್ ಬೇಡ, ನಾವು ವಿತ್ ಬ್ರೇಕ್ಸ್ ಆರಾಮ್ಸೆ 1 10 hours ರೀಚ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಿಧಾನಕ್ಕೆ ರೀಚ್ ಆಗೋಣ, ಏನು ಅರ್ಜೆಂಟ್ ಇಲ್ಲ. ಓಕೆ, ನಾವು ಹೋಗ್ತಾ ಇರೋದು ಫಂಕ್ಷನ್ಗೆಲ್ಲ, ಲೈಕ್ ಜಸ್ಟ್ ಚಿಲ್ ಔಟ್ ಮಾಡೋಕ್ಕೆ. ಮಾನ್ಸೂನ್ ಬೇರೆ, ಕರೆಕ್ಟಾಗಿ ಸಕಲೇಶ್ಪುರ ಆ ಕಡೆ ಗ್ರೀನ್ ಬೆಲ್ಟ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್. ನಮ್ಮ ಫೇವ್ರೆಟ್ ಸಾಂಗ್ ಅಲ್ವಾ ಇದು? ಸಾಂಗ್ಸ್ ತುಂಬ ರೇರ್ ಆಗಿ ಕೇಳ್ತಾರೆ ಎಲ್ಲ. ಅಲ್ಲ, ಇದು 2015 14 ಟ್ರಾಫಿಕ್ ಸ್ಟಾರ್ಟ್ ಆಯ್ತಾ? ಎಲ್ಲಿದ್ದೀವಿ? ಅರ್ಲಿ ಮಾರ್ನಿಂಗ್ ಫಸ್ಟ್ ನೆಲಮಂಗಲ ಟೋಲಲ್ಲಿ ಈ ಲೆವೆಲಿಗೆ ಟ್ರಾಫಿಕ್ ಜಾಮ್ ಅಂದರೆ ನೀನು ತುಂಬಾ ಡ್ರಾಮಾ ಥರ ಮಾತಾಡಬೇಡ. ಜಸ್ಟ್ ಬಿ ಕ್ಯಾಶುವಲ್. ಹೀಗೆ ಮಾತಾಡಿಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡಿಕೊಂಡು ಹೋಟೆಲ್ಲೇ ರೀಚ್ ಆಗಿಬಿಟ್ವಿ. ಇದಿರೋದು ಹಾಸನ್ ಹತ್ರ ಇಂದ್ರಪ್ರಸ್ಥ ಹೋಟೆಲ್ ಅಂತ. ಸೊ ಅಲ್ಲಿ ನನ್ನ ಮಗನೂ ಅಷ್ಟೊತ್ತರಲ್ಲಿ ಎದ್ಬಿಟ್ಟ. ಗುಡ್ ಮಾರ್ನಿಂಗ್ ಹೇಳಿ ಅವನ್ನ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ಹೋಟೆಲ್ ಕರ್ಕೊಂಡು ಬಂದ್ವಿ. ತಿಂಡಿನೂ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಮಗ ಎಷ್ಟು ದೊಡ್ಡವನಾಗಿದ್ದರೂ ನನಗೆ ಟಾರ್ಚರ್ ಕೊಡೋದು ಮಾತ್ರ ಬಿಡಲ್ಲ. ಊಟ ಮಾಡಬೇಕಿದ್ರೆ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಹಠ ಮಾಡ್ತಿದ್ದಾನೆ ಅಂತ. ಸೊ ಹೆಂಗೋ ಒಂದು ತಿನ್ನಿಸ್ಕೊಂಡು ಬೇಗ ಹೊರಟ್ವಿ. ಆ್ಯಂಡ್ ಗಾಳಿಪಟ ಮೂವಿ ನೋಡಿಕೊಂಡು ಸಕಲೇಶ್ಪುರಗೆ ಹೊರಟ್ವಿ. ಈ ವೆದರಲ್ಲಿ ಈ ಮೂವಿ ನೋಡೋದೇ ಮಜಾ ಅಲ್ವಾ, ಏನಂತೀರ? ಅಂತೂ ಇಂತೂ ಸಕಲೇಶ್ಪುರ
ಶಿರ್ಡಿ ಘಾಟು ಎಲ್ಲ ಮುಗಿಸಿ ಮಂಗಳೂರು ರೀಚ್ ಆಗ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ 12 ಗಂಟೆ ಆಗಿದೆ. ಮಂಗಳೂರು ರೀಚ್ ಆಗ್ತಾ ಒಂದು ಹೊಸ ಪ್ಲ್ಯಾನ್ ಬಂತು. ಸುಮ್ಮನೆ ಆನ್ ದ ವೇ ಹೋಗೋ ಬದಲು ಆನ್ ದ ವೇ ಏನೇನು ಮೇನ್ ಟೆಂಪಲ್ಗಳಿಗೆ ಸಿಗುತ್ತೆ ಅದನ್ನೆಲ್ಲ ಕವರ್ ಮಾಡಿದ್ರೆ ನಮ್ಗೆ ತುಂಬ ಟೈಮ್ ಇರೋದ್ರಿಂದ ನಮಗೆ ರೀಚ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನ್ನ ಪ್ಲ್ಯಾನ್ ಬಂತು ಫಸ್ಟ್ ಕೊರಗಜ್ಜ ಸ್ವಾಮಿ ಟೆಂಪಲ್ನ ನಾವು ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಆ ಟೆಂಪಲ್ ಬಗ್ಗೆ ಮಂಗಳೂರು ಬಗ್ಗೆ ಅಷ್ಟು ಗೊತ್ತಿಲ್ಲ. ಆಮೇಲೆ ಹೋಗ್ತಾ ಗೂಗಲ್ ಮ್ಯಾಪ್ ನೋಡಿದ್ರೆ ಒಂದು ಕೊರಗಜ್ಜ ಟೆಂಪಲ್ಲು ಆಲ್ಮೋಸ್ಟ್ ಅಲ್ಲಿ 4-5 ಕಡೆ ತೋರಿಸ್ತಾ ಇದೆ. ಉಡುಪಿಲಿ ಬೇರೆ ಇದೆ ಅಂತ ಲೋಕಲ್ ಹೆಡ್ಸ್ ಕೇಳಿದ್ರೆ ಅವರು ಬೇರೆ ಎಲ್ಲ ಸಪ್ರೇಟ್ ಅಡ್ರೆಸ್ ಹೇಳ್ತಾವ್ರೆ. ನೋಡೋಣ ಯಾವ್ಯಾವ ಟೆಂಪಲ್ ಸಿಗುತ್ತೆ, ಏನೇನು ಮಾಡ್ತೀವಿ ಮಂಗಳೂರಲ್ಲಿ. ಮುಗಿಸ್ಕೊಂಡು ನೆಕ್ಸ್ಟು ಉಡುಪಿ ಶ್ರೀಕೃಷ್ಣ ಮಠ ಪ್ಲ್ಯಾನ್ ಮಾಡಿಕೊಂಡು ಅದಾದಮೇಲೆ ಮಂದಾರ್ತಿ ಪ್ಲ್ಯಾನ್ ಮಾಡೋಣ. ಮಂದಾರ್ತಿಲಿ ದರ್ಶನ ಮುಗಿಸ್ಕೊಂಡು ಈವ್ನಿಂಗು ಹೋಗೋಷ್ಟೊತ್ತಿಗೆ ಮರವಂತೆ ಬೀಚಲ್ಲಿ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇರುತ್ತೆ, ಕ್ಲೈಮೇಟ್ ಚೆನ್ನಾಗಿರುತ್ತೆ. ಅದು ಮುಗಿಸ್ಕೊಂಡು ಸೀದಾ ನಿಮ್ಮ ಕಸಿನ್ ಮನೆ ರೀಚ್ ಆಗಿಬಿಡೋಣ. ಕೊರಗಜ್ಜ ಟೆಂಪಲ್ ಅಂದಿದ ತಕ್ಷಣ ಅಲ್ಲಿರೋರೆಲ್ಲ ಈ ಅಡ್ರೆಸ್ ಕೊಟ್ಟರು ನಮಗೆ. ಆ್ಯಂಡ್ ಇದು ಆದಿಸ್ಥಳ ಅಲ್ಲ ಆ್ಯಂಡ್ ಮೂಲ ಸ್ಥಳ ಕೂಡ ಅಲ್ಲ, ಇದು ಕೂಡ ಟೆಂಪಲ್ಲೇ. ಇಲ್ಲೂ ಕೂಡ ನಾವು ಕೈ ಮುಗಿದು ನೆಕ್ಸ್ಟು ಅದು ಆದಿಸ್ಥಳ ಎಲ್ಲಿದೆ ಅಂತ ಹುಡುಕ್ತಾ ಹೋದ್ವಿ. ಆ್ಯಂಡ್ ನಮಗೂ ಆದಿಸ್ಥಳ ಸಿಕ್ತು. ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಎಣ್ಣೆಯಲ್ಲಿ ಅಭಿಷೇಕ ಮಾಡಬೇಕು ದೇವರಿಗೆ. ಎಣ್ಣೆ ಅಂದರೆ ದೀಪದ ಎಣ್ಣೆ ಅಲ್ಲ, 90 ಹೊಡಿತಾರಲ್ಲ ಆ ಎಣ್ಣೆ, ಅದರಲ್ಲಿ ಅಭಿಷೇಕ ಮಾಡಿ ಅಲ್ಲಿ ಚಕ್ಲಿ ಕೊಡ್ತಾರೆ. ಚಕ್ಲಿ ಇದು ಪ್ರಸಾದ. ಸೊ ತುಂಬಾ ಚೆನ್ನಾಗಿತ್ತು ಚಕ್ಲಿ. ಎಲ್ಲ ಅಭಿಷೇಕ ಮಾಡಿ ಚಕ್ಲಿ ತಿನ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಶ್ರೀಕೃಷ್ಣರ ಮಠಕ್ಕೆ. ಸೂಪರಾಗಿರೋ ವೆದರ್ನ ನೋಡಿಕೊಂಡು ಹಾಗೆ ಉಡುಪಿ ಕೃಷ್ಣರ ಮಠಕ್ಕೆ ರೀಚ್ ಆದ್ವಿ. ಇಲ್ಲಿ ತುಂಬ ಜನ ಇದ್ದರು, ಬಟ್ ಆದರೂ ಕೂಡ ನಮಗೆ ಯಾವುದೇ ರೀತಿ ಅಡಚಣೆ ಆಗದೆ ಒಳ್ಳೆ ದರ್ಶನ ಸಿಕ್ತು. ಕೃಷ್ಣನ ಕಣ್ಣು ತುಂಬ ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಮಂದಾರ್ತಿ ಕಡೆಗೆ. ಮಂದಾರ್ತಿ ರೀಚ್ ಆದ್ವಿ. ಸೊ ಇಲ್ಲಿ ಏನಂದರೆ ಸುನಿಲ್ ಮತ್ತು ನನ್ನ ಅತ್ತೆ ಇಲ್ಲಿ ಮೌರ್ಯ ಹುಟ್ಟಕ್ಕಿಂತ ಮುಂಚೆ, ಮೌರ್ಯ ಅಂದರೆ ನಮ್ಮ ಮಗ, ಅವನು ಹುಟ್ಟಕ್ಕಿಂತ ಮುಂಚೆ ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಬರ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ರು. ಸೊ ಹಾಗಾಗಿ ಅವನು ಹುಟ್ಟಿದಾಗಿಂದ ಈ ದೇವಸ್ಥಾನಕ್ಕೆ ನಾವು ಬಂದೇ ಇರಲಿಲ್ಲ. ಸೊ ಆನ್ ದ ವೇ ಹೋಗ್ತಾ ಬೈಂದೂರು ಹೋಗ್ತಾ ಇದು ದೇವಸ್ಥಾನ ಇದೆ ಅಂತ ನಮಗೆ ಗೊತ್ತಾಯಿತು. ಸೊ ಹಾಗಾಗಿ ಇಲ್ಲಿ ಬಂದು ಹರಕೆ ಮುಗಿಸ್ಕೊಂಡು ದೇವರ ದರ್ಶನ ಕಣ್ಣು ತುಂಬ ನೋಡಿಕೊಂಡು ಅಲ್ಲೇ ಕೂತು ತಾಯಿನ ನೋಡ್ತಿದ್ರೆ 2 ಕಣ್ಣು ಸಾಕಾಗಲ್ಲ ನೋಡೋದಕ್ಕೆ, ಅಷ್ಟು ಚೆನ್ನಾಗಿತ್ತು ಅಲಂಕಾರ. ಹಾಗೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಬೈಂದೂರು ಕಡೆಗೆ. ಸೊ ಇಲ್ಲಿಗೆ ಟೆಂಪಲ್ ರನ್ ಮುಗೀತು ಅಂತ ನೆಕ್ಸ್ಟು ಆನ್ ದ ವೇ ಹೋಗ್ತಾ ಮರವಂತೆ ಬೀಚ್ ಹತ್ರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಅಲೆ ತುಂಬ ಜೋರಾಗಿ ಬಂದಿದ್ದ ಕಾರಣ ಅಲ್ಲಿ ಬಲೆ ಎಲ್ಲ ಹಾಕಿಬಿಡಿದ್ರು. ಸೊ ಯಾರೂ ಹೋಗೋ ಥರ ಇರಲಿಲ್ಲ ಒಳಗಡೆ. ಆ್ಯಂಡ್ ಆಲ್ಸೋ ಈವ್ನಿಂಗ್ ಆಗೋಗಿತ್ತು, ಕತ್ತಲೆ ಆಗೋಗಿತ್ತು. ಆದರೂ ಕೂಡ ಸ್ವಲ್ಪ ಹೊತ್ತು ನಿಂತು ಅಲ್ಲಿ ವ್ಯೂ ಎಂಜಾಯ್ ಮಾಡ್ತಾ ಅಲ್ಲಿರೋ ಅಲೆಗಳ ಸದ್ದು ಕೇಳಿಸ್ಕೊತ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಆಯಿತು. ರಾತ್ರಿ ತುಂಬ ಲೇಟ್ ಆಗಿದ್ದ ಕಾರಣ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾವಿದ್ದಿದ್ದು ಸ್ಟೇ ಹಾಗೂ ತುಂಬ ಕತ್ತಲಾಗಿತ್ತು. ಸೊ ಹಾಗಾಗಿ ಇವಾಗ ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ನಿಮಗೆ, ಬನ್ನಿ. ನೋಡ್ತಾ ಇದ್ದೀರಲ್ಲ ಮನೆ ಮುಂದೆ ಎಷ್ಟು ಒಳ್ಳೆ ವ್ಯೂ. ಇದಕ್ಕಿನ್ನ ಇನ್ನೇನು ಬೇಕು, ಹ್ಯಾಪಿನೆಸ್ ಅಲ್ವಾ. ಮನೆ ಪಕ್ಕದಲ್ಲೇ ಜುಳು ಜುಳು ಅಂತ ಹರಿಯೋ ಹೊಳೆ ಇದೆ. ಆ ಶಬ್ದನೇ ಥೆರಪಿ ನಮಗೆ ನಿಜವಾಗ್ಲೂ. ಆ ಜಾಗ ತುಂಬಾ ಇಷ್ಟ ಆಗಿತ್ತು ನನಗೆ. ಇವಾಗಲೂ ಕೂಡ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ಸುನಿಲ್ ಯಾವಾಗಲೂ ಅದೇ ಅಂದ್ಕೊಳ್ಳೋದು, ಯಾವ ಲಕ್ಸುರಿಯಸ್ ಲೈಫು ನಮಗೆ ಬೇಡ, ಈ ಥರ ಒಂದು ಜಾಗದಲ್ಲಿ ಒಂದು ಪುಟ್ಟ ಮನೆ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ದುಬಿಡೋಣ ಅನ್ನೋ ಒಂದು ಆಸೆ. ನೋಡೋಣ. ನೋಡ್ತಾ ಇದ್ದೀರಾ ವೆದರೆಲ್ಲ ಎಷ್ಟು ಚೆನ್ನಾಗಿದೆ, ಮನೆ ತುಂಬ ಚೆನ್ನಾಗಿದೆ. ಇದಕ್ಕಿಂತ ಒಂದು ಹ್ಯಾಪಿಯಾಗಿರೋ ಒಂದು ಲೈಫು ನನಗಂತೂ ಬೇಡ. ಆ್ಯಂಡ್ ಸುನಿಲ್ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ. ಇಲ್ಲಿ ಮಾರ್ನಿಂಗ್ ವ್ಯೂ ಸಾಂಗ್ ಹಾಕ್ಕೊಂಡು ಕೇಳಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ಇದಾದಮೇಲೆ ಅಕ್ಕ ಬಾವ ನಾನು ಸುನಿಲ್ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಹತ್ರ ಇದು. ಸೊ ಹಾಗಾಗಿ ರೆಡಿಯಾಗಿ ದೇವಸ್ಥಾನದ ಕಡೆ ಹೊರಟ್ವಿ. ಮತ್ತು ಅಲ್ಲೇ ರೆಡಿಯಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಸುನಿಲ್ಗೆ ಟಾರ್ಚರ್ ಕೊಡ್ತಾ ಇದ್ದೆ. ನನಗೆ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಇದೊಂದು ವಿಡಿಯೋ ಮಾಡ್ಕೊಂಡ್ವಿ. ನೆಕ್ಸ್ಟು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ರೀಚ್ ಆದ್ವಿ. ಅಲ್ಲಿ ತುಂಬಾ ಚೆನ್ನಾಗಾಯಿತು ದರ್ಶನ. ತುಂಬ ರಶ್ ಇದ್ದರು, ಬಟ್ ಸ್ಟಿಲ್
ಚೆನ್ನಾಗಾಗಿತ್ತು, ದರ್ಶನ ತುಂಬಾ ಚೆನ್ನಾಗಾಯಿತು. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಫಿಶಿಂಗ್ ಮಾಡೋಕ್ಕೆ ಹೊರಟ್ವಿ. ಮನೆ ಪಕ್ಕದಲ್ಲಿ ಹೊಳೆ ಇದೆ, ಆ ಹೊಳೆಯಲ್ಲಿ ಫಿಶಿಂಗ್ ಮಾಡೋಕ್ಕೆ ಹೊರಟ್ವಿ. ನೋಡಿ ಸುನಿಲ್ ಏನು ಮಾಡ್ತಾ ಇದ್ದಾನೆ ಅಂತ. ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಆಟಾಡಿದ್ವಿ. ಆ ನೀರಲ್ಲಿ ಎದ್ದು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಹರಿತಾ ಇತ್ತು. ಎಷ್ಟು ಒಳ್ಳೆ ನೀರು ಅಂದರೆ ಹಾಗೆ ಇಟ್ಕೊಂಡು ಕುಡಿತಾ ಇದ್ದೆ ನಾನಂತೂ. ಅಷ್ಟು ಪ್ಯೂರ್ ವಾಟರ್, ತುಂಬಾ ಹ್ಯಾಪಿಯಾಗಿ ಆಟಾಡ್ತಾ ಇದ್ದೀವಿ ನಾವು 3 ಜನನೂ ಅಷ್ಟೇ. ಅಂದರೆ ಫಾಲ್ಸಿಗೆಲ್ಲ ಹೋಗಿದ್ದೀವಿ, ಬಟ್ ಸ್ಟಿಲ್ ಇದು ಮನೆ ಪಕ್ಕದಲ್ಲೇ ಇರೋದಕ್ಕೆ ತುಂಬಾ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಎಷ್ಟೋ ಕಿಲೋಮೀಟರ್ ನಡ್ಕೊಂಡೋಗಿ ಟ್ರೆಕ್ಕಿಂಗ್ ಎಲ್ಲ ಮಾಡ್ಕೊಂಡೋಗಿ ಫಾಲ್ಸಲ್ಲಿ ಆಟಾಡೋದಕ್ಕಿಂತ ಮನೆ ಪಕ್ಕದಲ್ಲೇ ಇರೋವಂತಹ ಒಂದು ಹೊಳೆಯಲ್ಲಿ ಆಟಾಡೋದು ಒಂಥರ ಮಜಾ ಅಲ್ವಾ. ಸೊ ಹಾಗಾಗಿ ಇಷ್ಟು ಹ್ಯಾಪಿಯಾಗಿ ಅದು ನಮ್ಮ ಫೇಸಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಹ್ಯಾಪಿಯಾಗಿದ್ದೀವಿ ಅನ್ನೋದು. ನಾವು ಆಟಾಡ್ಕೊಂಡು ಬರೋ ಅಷ್ಟರಲ್ಲಿ ಆಂಟಿ ಕ್ರ್ಯಾಬ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ನೇಚರ್ ಮಧ್ಯೆ ನಿಂತ್ಕೊಂಡು ಆ ನೇಚರ್ ನೋಡ್ಕೊತ ಎಂಜಾಯ್ ಮಾಡಿಕೊಂಡು ತಿನ್ನೋದೇ ಬೇರೆ ಥರ ಹ್ಯಾಪಿನೆಸ್ ಅದು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಫಿಶ್ ತರೋಣ ಅಂತ ಮಾರ್ಕೆಟ್ಗೆ ಹೋಗಿದ್ವಿ. ಅಲ್ಲಿ ಒಂದು ಒಳ್ಳೆ ವ್ಯೂ ನೋಡಿದ್ವಿ. ಅಲ್ಲಿ ಸರಿ ಒಂದು ಸ್ಮಾಲ್ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ನೈಟ್ ಡ್ರೆಸ್ಸಲ್ಲಿ ಇವನ್ ಫೇಸ್ ವಾಶು ಮಾಡಿರಲಿಲ್ಲ. ಬಟ್ ಆ ವ್ಯೂ ನೋಡಿದ ತಕ್ಷಣ ನನಗೆ ವೀಡಿಯೋ ಮಾಡ್ಕೊಳ್ದಿರ ಇರೋಕ್ಕೆ ಆಗ್ತಾಯಿಲ್ಲ. ಹೇಗಾದರೂ ಇರಲಿ ಪರವಾಗಿಲ್ಲ ಅಂತ ವೀಡಿಯೋ ಮಾಡಿದ್ದಾಯಿತು. ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿದ್ರೆ ಈ ಥರ ಊಟ ರೆಡಿಯಾಗಿತ್ತು. ನೀವೇ ನೋಡ್ತಾ ಇದ್ದೀರಾ ಏನೆಲ್ಲ ವೆರೈಟೀಸ್ ಇದೆ ಅಂತ. ಸೊ ಅಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಸೊ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಅದಾದಮೇಲೆ ನಾವು ಹೊರಟಿದ್ದು ಬೀಚ್ಗೆ. ಬೀಚಲ್ಲಿ ತುಂಬ ರೆಸ್ಟ್ರಿಕ್ಷನ್ಸ್ ಇತ್ತು. ಅಲೆಗಳು ತುಂಬ ಜೋರಾಗಿ ಬರ್ತದೆ ಅಂತ ಒಂದು ಹೆಜ್ಜೆನೂ ಇಡಕ್ಕೆ ಬಿಟ್ಟಿಲ್ಲ ಮಣ್ಣು ಮೇಲೆ. ಸೊ ಹಾಗಾಗಿ ಅಲ್ಲೇ ಸೈಡಲ್ಲಿ ಫೋಟೋಶೂಟ್ ಮಾಡ್ಕೊತ ಅಲ್ಲೇ ಎಂಜಾಯ್ ಮಾಡಿಕೊಂಡು ಜಸ್ಟ್ ವ್ಯೂ ನೋಡಿಕೊಂಡು ಬರೋ ಥರ ಆಯಿತು. ಬೀಚಲ್ಲಿ ಆಟ ಆಡಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರು ಹೇಳೋದು ನಮ್ಮ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಸುಮ್ಮನೆ ಫೋಟೋಶೂಟ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅದಾದಮೇಲೆ ಇವಾಗ ವೈರಲ್ ಆಗ್ತಿರೋ ಒಂದು ರೀಲ್ ಒಂದು ಟ್ರೈ ಮಾಡಿದ್ವಿ, ಬಟ್ ಆಗ್ತಾಯಿಲ್ಲ. ಅದು ಹೇಗೆಗೋ ಫನ್ನಾಗಾಯಿತು. ನಾನು ಸುನಿಲ್ ಕೂಡ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು ನನಗೆ, ಬಟ್ ಆಗ್ತಾನೇ ಇಲ್ಲ ವೀಡಿಯೋ ಮಾಡೋದಕ್ಕೆ. ಅಟ್ಲೀಸ್ಟ್ ಮೆಮೊರೀಸ್ಗಾದರೂ ಇರಲಿ ಅಂತ ಸೇವ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಮುಗಿಸಿ ಸಂಡೇ ನೈಟು ಮಲ್ಕೊಂಡು ಬೆಳಗ್ಗೆ ಎದ್ದು ಮಂಡೇ ಮಾರ್ನಿಂಗು ಅರ್ಲಿ ಮಾರ್ನಿಂಗ್ 5:30ಗೆ ನಾವು ಅಲ್ಲಿಂದ ಬ್ಯಾಂಗ್ಳೂರ್ಗೆ ಹೊರಡಬೇಕಿದ್ರೆ ಏನೋ ಒಂಥರ ಬೇಜಾರು, ಏನೋ ಯಾರನ್ನೋ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋ ಒಂಥರ ಫೀಲು. ಗೊತ್ತಿಲ್ಲ, ಅಷ್ಟೊಂದು ಹಚ್ಕೊಂಬಿಟ್ಟಿದ್ವಿ ನಾವು ಆ ಜಾಗನ. ಸೊ ತುಂಬಾ ಬೇಜಾರಾಯಿತು. ಸೊ ಟೈಮ್ ನೋಡ್ಬೋದು ನೀವೇ ಎಷ್ಟಾಗಿದೆ ಅಂತ. ಅಲ್ಲಿಂದ ನನ್ನ ಕಝಿನ್ ಒಬ್ಬರು ಪಿಕ್ ಮಾಡಬೇಕಿತ್ತು, ಅವ್ರನ್ನ ಕರ್ಕೊಂಡು ನಾವು ಬಂದಿದ್ದು ಡೈರೆಕ್ಟು ಬ್ಯಾಂಗ್ಳೂರು ಬರಬೇಕಾದ್ರೆ ಆನ್ ದ ವೇ ಅಲ್ಲಿ ನಮಗೆ ಮರವಂತೆ ಬೀಚು ಹೋಗಬೇಕಾದ್ರೆ ನೈಟ್ ಆಗೋಗಿತ್ತು, ನೈಟ್ ವ್ಯೂ. ಆ್ಯಂಡ್ ಬರಬೇಕಿದ್ರೆ ಡೇ ವ್ಯೂ ಅಲ್ಲಿ ಮಾರ್ನಿಂಗ್ ವ್ಯೂ ಅಲ್ಲಿ ಯಾರೂ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ಹೋಗೋಕ್ಕೆ ನಮ್ಮ ಮನಸ್ಸು ಒಪ್ಕೊಂಡಿಲ್ಲ, ಬಿಕಾಸ್ ಮಂಡೇ ಅಲ್ವಾ. ಸೊ ತುಂಬ ಕೆಲಸಗಳಿದೆ, ಆದಷ್ಟು ಬೇಗ ಬ್ಯಾಂಗ್ಳೂರು ರೀಚ್ ಆಗಬೇಕು ಅನ್ನೋ ಒಂದು ಅರ್ಜೆನ್ಸಿಯಲ್ಲಿ ನಾವು ಅಲ್ಲಿ ಸ್ಟಾಪ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಡೈರೆಕ್ಟ್ ಬಂದಿದ್ದು ಬ್ಯಾಂಗ್ಳೂರ್ಗೆ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.